ಗಾಯ್ಸ್ ವೆರಿ ಗುಡ್ ಈವ್ನಿಂಗ್. ಟೈಮ್ ಬಂದು ಸಂಜೆ 7 ಗಂಟೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ಆಗ್ತಾ ಇಲ್ಲ, ಆದರೂ ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು, ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ, ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಕೊಡಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ವ್ಲಾಗ್ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ರೀಸನ್ ಅಂದರೆ, ಒಂದು ಮಾಡೋಕ್ಕೋಗಿ 16 ಆಯಿತು ಅಂತಾರಲ್ಲ, ಹಾಗಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ. ಸೊ ಹಿಂದಿನ ವ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಏನಾಯಿತು ಏನು ಎತ್ತ ಅಂತ. ಒಂದು ಮೋಟ್ರು ಕೆಟ್ಟೋಗಿ ನಮ್ಮದು ಬೋರು ಓಡಿಸಿದ್ದೀವಿ. ಆ ಬೋರು ಕೆಟ್ಟೋಗಿತ್ತು ಅಂತ ಹೇಳಿ ಅದಕ್ಕೆ ಅಂತ ಕೈ ಹಾಕ್ಸಿದ್ದು ಇವತ್ತಿನ ದಿನ. ಯಪ್ಪ ನಿಜಕ್ಕೂ ಬೇಜಾರು ಬಂದೋಯ್ತು, ಬೆಳಿಗ್ಗೆಯಿಂದ ಬೇಜಾರು ಬಂದೋಯ್ತು. ಒಂದು ಅಂತ ಅಂದ್ಕೊಂಡು ಹೋದವರು ನಾವು 1,000 2,000ದಲ್ಲಿ ಆಗುತ್ತೆ ಅಂತ. ಇವತ್ತು ₹1,00,000 ಅಷ್ಟು ಖರ್ಚು, ಲಕ್ಷಕ್ಕಿಂತ ಜಾಸ್ತಿನೇ ಖರ್ಚಾಗಿದೆ ಅಂತಲೇ ಹೇಳ್ಬೋದು. ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಹೊಸ ಮೋಟ್ರು, ಹೊಸ ಬೋರು, ಹೊಸದು ಮಿಷಿನು ಎಲ್ಲ ಹೊಸ್ದಾಗೆ ಆಯಿತು. ಸಂಪ್ ಪ್ಲೇಟು, ಹೊಸದು ಸಂಪ್ ಪ್ಲೇಟು, ಸಂಪ್ಗೆಲ್ಲ ಗಿಲವು, ಸಂಪ್ಗೆಲ್ಲ ಪೇಂಟಿಂಗು. ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿ ಜಸ್ಟ್ 1 ಮಂತ್ ಮೇಲಾಗಿದೆ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವೆಲ್ಲ ನೋಡಿರ್ತೀರ, ಸಂಪೆಲ್ಲ ಕ್ಲೀನ್ ಮಾಡಿಸಿ, ಸಂಪೆಲ್ಲ ವಾಟರ್ ಪೇಂಟ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ದೆ. ನೋಡಿ ಮನುಷ್ಯನ ಜೀವನ ಹೆಂಗೆ ಅಂತ ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್. ಯಾವುದೂ ಹಿಂಗಿದೇ ಆಗುತ್ತೆ, ಇಂಥದ್ದೇ ಆಗುತ್ತೆ, ಈ ಟೈಮ್ಗೆ ಇದೇ ಆಗುತ್ತೆ ಅಂತ ಯಾವುದೂ ಪ್ರಿಡಿಕ್ಟ್ ಮಾಡ್ಕೊಳಕ್ಕಾಗಲ್ಲ. ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ಯಾವ ಟೈಮ್ಗೆ ಏನಾಗಬೇಕೋ, ನಮ್ಮ ಮನೇಲಿ ಏನು ಬರೆದಿರುತ್ತೋ ಅದೇ ಆಗೋದು. ಏನಕ್ಕಪ್ಪ ಅಂದರೆ, ಈಗ 1 ಮಂತಿಂದ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋದು ನಮ್ಮ ಬೋರ್ ಆಗಿರ್ಬೋದು, ನಮ್ಮ ಮೋಟಾರ್ ಆಗಿರ್ಬೋದು, ನಮ್ಮ ಸಂಪ ಆಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ ಆಗಿದೆ, ಪ್ರತಿಯೊಂದು ಕೈ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಸತೀಶ್ ಅಂತೂ ಮುಖನೂ ಇಲ್ಲ, ಮೂತಿನೂ ಇಲ್ಲ ಗೈಸ್, ಇಷ್ಟಗಳ ಮಾಡ್ಕೊಂಡಿದ್ದಾರೆ. ಏನೇನಾಗಿದೆ ಏನೋ ಎತ್ತ ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಗೈಸ್, 2 ಇಡ್ಲಿ ತಿಂದಿದ್ದು ಯದಪ್ಪನ ಜೊತೆ. ಹಬ್ಬದ ಕೆಲಸ ಮಾಡಲು ಗೈಸ್, ಓಪನಾಗಿ ಹೇಳ್ಕೊತೀನಿ, ವಾಶ್ರೂಮ್ಗೆ ಹೋಗೋಕ್ಕೂ ನೀರಿಲ್ಲ, ಹಂಗಾಗ್ಬಿಟ್ಟಿದೆ ಇವತ್ತು ನಮ್ಮ ಪರಿಸ್ಥಿತಿ. ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ 1 2 3 ಬಕೆಟ್ಗೆ ನೀರು ತುಂಬಿಸಿಟ್ಕೊಂಡ್ಬಿಡ್ತಾ ಇದ್ದೆ. ಎಮರ್ಜೆನ್ಸಿಗೆ ನೀರೂ ಇಲ್ಲ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಕುಡಿಯೋಕ್ಕೇನೋ ಅಕ್ವಾಗಾರ್ಡಲ್ಲಿ ನೀರಿದೆ, ಓಕೆ. ಸಂಪೆಲ್ಲ ಫುಲ್ ಖಾಲಿ ಮಾಡಿಸ್ಬಿಟ್ಟಿದ್ದೀವಿ. ಸಂಪಲ್ಲಿ 1 ಡ್ರಾಪ್ ನೀರಿಲ್ಲ. ಹೊಸದು ಅದ್ರ ಒಳಗಡೆ ಏನಂತಾರೆ, ಆಟೋಮೆಟಿಕ್ಕೇ ಇದ್ದಿದ್ದು ನಮ್ಮದು, ಬಟ್ ಮೇಲ್ಗಡೆ ಇಟ್ಕೊಂಡಿದ್ವಿ. ಬಟ್ ಇವಾಗ ಅದನ್ನು ಒಳಗಡೆ, ಸಂಪ್ ಒಳಗಡೆನೇ ಡ್ರಾಪ್ ಮಾಡಿದ್ದೀವಿ. ನಿಜಕ್ಕೂ ತಲೆನೋವು ಬಂದೋಗಿದೆ. ಸ್ನಾನ ಮಾಡೋಕ್ಕಿರಲಿ, ನಾನು ಅರ್ಧ ಅಕ್ವಾಗಾರ್ಡ್ ನೀರಲ್ಲಿ ಮುಖ ತೊಳ್ಕೊಂಬಂದಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಜಿಡ್ಡು ಧೂಳು ಗಾರೆ ಕೆಲಸ, ಮಣ್ಣಿನ ಕೆಲಸ. ಬೆಳಿಗ್ಗೆಯಿಂದ ಗೋಡೌನ್ ಒಳಗಡೆನೇ ನಿಂತಿದ್ದೆ, ಹಬ್ಬದ ಕೆಲಸ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ, ಮನೇಲಿ ಕ್ಲೀನಿಂಗು ಅದು ಇದು ಅಂತ. ವಾಕಿಂದ ಬಂದೋಳು. ಸೊ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್ ಆಯಿತಾ. ಏನು ಅಡುಗೆನೇ ಏನೂ ಮಾಡಿಲ್ಲ, ಕೆಲಸ ಮಾಡೋಕ್ಕೆ ತಲೆ ಚಿಟ್ಟು ಬಂದೋಗಿದೆ. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಟೈಮ್ ಇನ್ನೂ 6 ಗಂಟೆ. ನನ್ನ ಮಗ ಟ್ಯೂಷನ್ಗೆ ಹೋದ. ಬೇರೆ ಕೆಲಸ ಮಾಡ್ಕೊಳ್ಳೋಣ, ಬಟ್ಟೆ ಒಕ್ಕೊಳ್ಳೋಣ, ಮನೆ ಒರೆಸ್ಕೊಳ್ಳೋಣ ಅಂದರೆ ನೀರಿಲ್ಲ. ಸೊ ಹಾಗಾಗಿ ಏನಪ್ಪ ಮಾಡೋದು ಅಂತ ಗಂಜಿ ಮಾಡಿಕೊಡ್ದು, 1 ಕಪ್ ಹಾಲು ಮಾಡಿಕೊಡ್ದು, ವಾಕಿಂದ ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಕಬೋರ್ಡ್ಸು, ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು, ಬುಕ್ಸ್ ಎಲ್ಲ ಒಂದು ಕಡೆ ಬಿಸಾಕಿದ್ರು, ಎಲ್ಲ ಮುಗ್ದಿದ್ದು. ಇವಾಗ ಸೆಮ್ 1 ಮುಗ್ದಿದೆ, ಈಗ ಸೆಮ್ 2. ಸೆಮ್ 2ದು ಏನೇನು ಬೇಕು ಬುಕ್ಸು ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊ, ಬೇಡದೇ ಇರೋದೆಲ್ಲ ಒಂದು ಬ್ಯಾಗ್ಗೆ ಹಾಕಿಡು ಅಂತೆಲ್ಲ ಹೇಳಿ ಅವಳಿಗೂ ಕೆಲಸ ಹಚ್ಚಿದ್ದೀನಿ. ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಸ್ನಾನ ಮಾಡೋಕ್ಕೂ ನೀರಿಲ್ಲ, ನಿಮಗೆ ಗೊತ್ತು ಏನೇನಾಗಿದೆ ಏನು ಎತ್ತ ಅಂತ. ಸೊ ಹಾಗಾಗಿ ಈ ಥರ ಗುಡಿಸೋದು, ಆಮೇಲೆ ಏನಾದರೂ ಚೆಲ್ಲಿದ್ರೆ ಎತ್ತಿಕ್ಕೋದು, ಆರ್ಗನೈಸ್ ಮಾಡ್ಕೊಳ್ಳೋದು, ಇಂಥ ಕೆಲಸನಾದರೂ, ಬಟ್ಟೆ ಮುಡ್ಚ್ಕೊಳ್ಳೋದು, ಈ ಥರ ಕೆಲಸನಾದರೂ ಮಾಡ್ಕೊಳ್ಳೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದರೆ ಆಯುಧ ಪೂಜೆ ಹಬ್ಬ, ಸೊ ಹಾಗಾಗಿ ಅವಳು ಆ ಕೆಲಸ ಮಾಡ್ತಾಯಿದ್ದಾಳೆ.
ನಾನು ಈ ಡ್ರೆಸ್ಸಿಂಗ್ ಟೇಬಲ್ ಅವತಾರ ನೋಡಿ ಬೆಳಗ್ಗೆ ಟೈಮು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಲ್ಲ ಕಿತ್ತು ಒದ್ರಿ ಚೆಲ್ಲ ಪಿಲ್ಲಿ ಮಾಡಿಟ್ಟಿದ್ದಾಳೆ. ಸೊ ನಾನು ನೋಡಿಬಿಟ್ಟು ಬೇಜಾರು ಬಂದೋಯ್ತು ನನಗೆ. ಇದನ್ನಾದರೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗ್ದಿದ್ದೀನಿ. ಬೇಡದೇ ಇರೋದೆಲ್ಲ ಬಿಸಾಕೋದು, ಖಾಲಿಯಾಗಿರೋದೆಲ್ಲ ಬಿಸಾಕೋದು. ಸೊ ಬ್ಲ್ಯಾಂಕೆಟ್ ಎಲ್ಲ ವಾಶ್ಗೆ ಹಾಕ್ಬಿಟ್ಟಿದ್ದೆ ಮಿಷಿನ್ಗೆ. ಸತೀಶ್ ಹೇಳಿದ್ರು ನೀರಿಲ್ಲ ವಾಶ್ ಮಾಡಿಬಿಡ, ನಾಳೆ ಮಾಡಿದ್ರಾಯ್ತು ಅಂತ. ಅದನ್ನಲ್ಲೇ ಆಫ್ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ. ಡ್ರೆಸ್ಸಿಂಗ್ ಟೇಬಲ್ ಒಂದು ಕಡೆ, ಈ ಕಡೆ ನೋಡಿ ಬಟ್ಟೆಗಳ ರಾಶಿ. ಡೈಲಿ ಒಂದೊಂದು ಬಟ್ಟೆ ಎಳೆದು ಅದನ್ನು ತಂದು ಕಬೋರ್ಡ್ಗೆ ಹಾಕಿರೋದಾಗಿದೆ. ಅದನ್ನು ಮಡಚಿಲ್ಲ, ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿಲ್ಲ. ಸೊ ಬೇಜಾರು. ಈ ಹಬ್ಬ ಅಂತ ಬಂದ ತಕ್ಷಣ ಪ್ರತಿಯೊಂದು ಒಂದು ಕಡೆಯಿಂದ ಕ್ಲೀನ್ ಆಗುತ್ತೆ, ಅದು ಒಂದು ಖುಷಿ. ಸೊ ಫೈನಲಿ ನೋಡಿ ಈ ರೀತಿ ನೀಟಾಗಿ ಬಟ್ಟೆಗಳೆಲ್ಲ ಮಡಚಿಟ್ಟು ನನ್ನದು ಡೈಲಿ ವೇರ್ ಪ್ಯಾಂಟ್, ಡೈಲಿ ವೇರ್ ಟಾಪ್ಸ್, ಚಾರುದು ಡೈಲಿ ವೇರ್ ಬಟ್ಟೆಗಳು ಎಲ್ಲ ಎತ್ತಿಟ್ಟು ಈ ಕಡೆ ಸೈಡು ನನ್ನ ಮಗನ ಕಬೋರ್ಡ್ ನೋಡ್ಬೇಕು ನೀವು. ಯಪ್ಪ ದೇವ, ಎಷ್ಟು ಕಚ್ಚಾ ಪಿಚ್ಚಿ ಆಗಿತ್ತು ಅಂದರೆ ಇವಾಗೆಲ್ಲ ಒಂದು ಮಟ್ಟಕ್ಕೆ ಆರ್ಗನೈಸ್ ಮಾಡಿದ್ದೀನಿ. ಟ್ಯೂಷನ್ಗೆ ಹಾಕ್ಕೊಂಡು ಹೋಗೋ ಬಟ್ಟೆಗಳೇ ಬೇರೆ ಕಡೆ, ಮನೆ ಹತ್ರ ಹಾಕೊಳ್ಳೋ ಬಟ್ಟೆಗಳೇ ಬೇರೆ ಕಡೆ. ಎಷ್ಟೇ ಆರ್ಗನೈಸ್ ಮಾಡಿಕೊಟ್ರು 3-4 ದಿನ ಇರುತ್ತಷ್ಟೇ. ಆಮೇಲೆ ಮತ್ತೆ ಎಲ್ಲ ಯಥಾಸ್ಥಿತಿ ತಥಾ ಪ್ರಜಾ. ಸೊ ಕಬೋರ್ಡೆಲ್ಲ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ. ನೀರಿಲ್ಲ ಅಂತ ಅಂದ್ಬಿಟ್ಟು ಕೈಕಾಲು ಕಟ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಮಾಡೋ ಕೆಲಸಗಳು ನೀರಲ್ಲಿ ಮಾಡದೇ ಇರೋವಂಥ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಇವತ್ತು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋದು, ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋದು, ಬೇಡದಿರೋ ಎಕ್ಸಾಮ್ಸ್ ಎಲ್ಲ ಮುಗ್ದಿರೋಂಥ ಬುಕ್ಸ್ ಎಲ್ಲ ಎತ್ತಿಕ್ಕೋದು, ಟೇಬಲ್ ಎಲ್ಲ ಆರ್ಗನೈಸ್ ಮಾಡೋದು, ಈ ರೀತಿ ಆಗ್ತಾಯಿತ್ತು. ಜೊತೆಗೆ ಅವಳಿಗೂ ಹೇಳಿದೆ ನೀಟಾಗಿ ಕಸ ಹೊಡಿ ಅಂತ. ಸೊ ಅವಳು ಕೂಡ ಕಸ ಎಲ್ಲ ಹೊಡಿತಾ ಇದ್ದಾಳೆ. ಸೊ ನನಗೆ ನೆನಪಿಸ್ಕೊಂಡ್ರೆ ಏನೇನಪ್ಪ ಕೆಲಸ ಮಾಡೋದು, ಈ ಟೈಮಲ್ಲೇ ಹಿಂಗೆ ಆಗಬೇಕಾ ಅಂತಲೂ ಕೂಡ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸೊ ಆದಾಗ ಅದು ರೆಡಿ ಆದಾಗ ಅದೆಲ್ಲ ಕಂಪ್ಲೀಟ್ ಆದಾಗ ಮಾಡಿಸ್ಕೊಬೇಕು. ಅವಳಿಗೆ ಹೇಳ್ತಾ ಇದ್ದೆ ನೀಟಾಗಿ ಕಸ ಹೊಡಿ, ಮನೆ ಒರ್ಸೋಕ್ಕಾಗಲ್ಲ ಅಂತ. ಸೊ ಫೈನಲಿ ಒಂದು ಮಟ್ಟಕ್ಕೆ ಹಿಂಗೆ ರೆಡಿ ಮಾಡಿದೆ. ಒಂದು ಸ್ವಲ್ಪ ಫೆನಾಯಿಲ್ ಮತ್ತು ಲೈಝಾಲ್ ಎಲ್ಲ ಹಾಕಿ ಚುಮ್ಕಿಸಿ ಒಂದು ಮಾಪಲ್ಲಿ ಒರೆಸ್ಕೊಂಡೆ ಒಂದೇ ಸಲ. ಒಂದು ಟಬ್ ನೀರು ಇಟ್ಕೊಂಡು ಒರೆಸ್ತಾ ಇದ್ದೆ. ಬಟ್ ಇಲ್ಲಾಂದರೆ ನನಗೆ ಸಮಾಧಾನ ಆಗಲ್ಲ. ಬಟ್ ತಿಂಡಿ ನಾನೇನು ಮಾಡಲಿಲ್ಲ, ಯಾಕಂದರೆ ಕೆಳಗಡೆ ಕೆಲಸ ಇತ್ತು. ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ಎಲ್ಲ ಕೆಲಸ ಇತ್ತು. ಅದನ್ನೇ ತಿಂದ್ರಾಯ್ತು ಅಂತ ಹೇಳಿ, ಯಾಕಂದರೆ ಇನ್ನೂ ಗಾರೆ ಕೆಲಸದವ್ರು ಬರೋರಿದ್ದರು. ಅವರಿಗೆಲ್ಲ ಅದು ಇದು ಹೇಳಬೇಕು. ಇಲ್ಲಾಂದರೆ ಅವ್ರು ನೋಡ್ಕೊಳ್ಳಿಲ್ಲ ಅಂದರೆ ಅವ್ರು ಯಾವುದನ್ನು ಅಚ್ಚುಕಟ್ಟಾಗಿ ಮಾಡೋದೇ ಇಲ್ಲ. ಇಲ್ಲಿ ತೋರ್ತಾರೆ, ಅಲ್ಲಿ ಹಾರ್ತಾರೆ ಅನ್ನೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಅವ್ರ ಹತ್ರ ಒಬ್ಬರು ನಿಂತ್ಕೋಬೇಕು. ಸತೀಶ್ಗೂ ಫ್ರೀ ಇರಲಿಲ್ಲ, ಅವ್ರಿಗೂ ಕೆಲಸಗಳು. ನನಗೆ ಒಂದು ಟೆನ್ಷನ್ನು, ಅಡುಗೆ ಮಾಡೋಕ್ಕೆ ನೀರು ಎಲ್ಲಿಂದ ತರ್ತಾರೆ ಅಂತ. ಸೊ ಅದಕ್ಕೆ ಅವರು ನಿನ್ಗೆ ಯಾಕೆ, ನಾವು ಟ್ರಕ್ಕರಲ್ಲಿ ಹೊಡೆಸ್ಕೊಂಡು ಅಡುಗೆ ಮಾಡ್ತೀವಿ ಅಂತ ರೇಗಿಸ್ತಾಯಿದ್ರು. ಅಷ್ಟರಲ್ಲಿ ಜಲ್ಲಿ, ಸಿಮೆಂಟು, ಮರಳು, ಸ್ಯಾಂಡು ಎಲ್ಲ ಬಂತು. ಅದನ್ನೆಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಸತೀಶು ಕೂಡ ನಾನು ಹೇಳ್ತಾಯಿದ್ದೆ, ಸ್ನಾನ ಮಾಡೋಕ್ಕಂತೂ ನೀರಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಬೋದು ಅಷ್ಟೇ ಅಂತ. ಇವರೇನು ಪೆದ್ರ ಗೈಸ್, ಫಸ್ಟ್ ಮೇಲ್ಗಡೆ ಟ್ಯಾಂಕ್ಗಳಿಗೆ ನೀರೆಲ್ಲ ಲೋಡ್ ಮಾಡಿಬಿಡ್ತಾನೆ ಸಂಪನ್ನ ಖಾಲಿ ಮಾಡಿಸ್ಬೇಕು. ಇವರೇನು ಪೆದ್ರೋ ಜಾಣ್ರೋ, ನಾನು ಯಾವುದೋ ಟೆನ್ಷನಲ್ಲಿ ಮಾಡಿಬಿಟ್ಟೆ ಅಂತಾರೆ. ಈಗ ನೀರನ್ನ ತೊಗೊಂಬನ್ನಿ ಅಂದರೆ ಯಾರಾದರೂ ತಂದು ಮೇಲ್ಗಡೆ ಟ್ಯಾಂಕಿಗೆ ಲೋಡ್ ಮಾಡಿಕೊಡ್ತಾರಾ? ಇಲ್ಲ ಅಲ್ವಾ? ಸೊ ಒಂದೊಂದ್ಸಲಿ ಸತೀಶ್ ಮೇಲೆ ಕೆಟ್ಟ ಕೋಪ ಬರುತ್ತೆ. ಏನು ಅದೇನು ಆಗ್ತಾನೆ ಇದು ಮಾಡಮ್ಮ, ಜಾಸ್ತಿ ನೈಸ್ ಮಾಡ್ಕೋಬೇಡ. ನೈಸ್ ಅಲ್ಲಣ್ಣ, ರಪ್ಪೆ ಗಜ ಎಳಿತಿದ್ರೆ ಗಜಕ್ಕೆ ಬರಲ್ಲ ಅದು. ನಾವು ಹೇಳ್ದಂಗೆ ಕೇಳಲ್ಲ ಅದು. ₹5 ಜಾಸ್ತಿ ತಗೋತಾರೆ ಒಂದು ಬಾಂಡಿಗೆ. ಅಷ್ಟೇ, ಇನ್ನೇನು ತಗೋತಾರೆ ಬಾಂಡಿಗೆ ₹5? ಹ್ಞೂ 5 ದುಡ್ಡುದಲ್ಲ, ನೀನು ಹೇಳಿ ಕಳಿಸ್ತಾರೆ. ಏನಂತ ಇವಾಗ ಅಲ್ಲಿ ಇವನೇ ಪುಟ ಇಲ್ಲೇ ಆ ಸಿಲಿಂಡರ್ ಇಡ್ತೀವಲ್ಲ, ಅದು ನೀನು ಚೂರು ಇಳಿಸಿದಿಲ್ಲ ಇಷ್ಟಿದ್ದ ಅಲ್ಲಿ ಪಿಸು ಐತೆ. ಸಿಲಿಂಡರ್ ಇಟ್ಟು ಕೆಳಗೆ ಇಳಿತಾ ಇರ್ತದೆ, ಅಲ್ಲಿ ಜಲ್ಲಿ ಹಾಕ್ಬಿಡೋಣ. ಆಗ್ತಿಲ್ಲ, ಬರೀ ಮಣ್ಣಿನ ಅಂಶ ಐತೆ, ಒಂದು ಚೂರು ಹಾಕ್ತಿಲ್ಲ ಒಳಗೆ. ಇವೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಟ ಬರ್ಬೇಕು. ಈ ಮೂಲೆಗೆ ಪೈಪ್ ಹಾಕ್ಸ್ಬಿಟ್ಟು ಒಳಗಡೆ ಕಲ್ಲು ಪಲ್ಲಿದ್ರೆ ಅಂತ ಹಾಕ್ಸ್ಬಿಟ್ಟು ನೀಟಾಗಿ ವಾಟ 10 5 ಬಂದು ನೀರು ಅದಕ್ಕೆಲ್ಲ ಒಡ್ಸಿರೋದು ಮಧ್ಯದಲ್ಲಿ ಬಂದು ವಾಟ ಬರ್ಬೇಕು. ಅದೇ ಇಲ್ಲಿಗೆ ವಾಟ ಬರಬೇಕು. ಸಿಲಿಂಡರ್ ಒಂದು ಅರ್ಧ ಇಂಚ್ ತೆಗೆದ್ಬಿಟ್ಟು ಮಣ್ಣ ಇದೇನು ಅಂದ್ರೆ ಅದನ್ನ ಮಣ್ಣು ತೆಗೆದು ನೋಡಿದ್ರೆ ನೀರು ತೆಗೆದು 10 ಗಂಟೆಲಿ, ಇಲ್ಲಿ 10 ಗಂಟೆಲಿ 9:15 ಮೇಲೆ ಎಲ್ಲ ಆಫ್ ಮಾಡಿದ್ಮೇಲೆ ನೀರು ತೆಗೆದು ನೋಡಿದೆ ಎಡೆಯಿಂದ ನೀರು ಬರ್ತಾ ಇದೆ. ಎಲ್ಲ ಪೈಪ್ ಮಧ್ಯದಲ್ಲಿ ಇಷ್ಟು ಲೀಕ್ ಆಗಿ ಬಿಚ್ಚೋಗೈತೆ ಅದು.
ಮಧ್ಯೆಲ್ಲ ಪೈಪ್ ಲೈನ್ ಹೋಗೈತಲ್ವಾ ಅದೆಲ್ಲ ಪುಟ್ಟೋಗೈತೆ ಅಂತ ಕಾಣ್ತದೆ. ಸುಮ್ಮನೆ ನೀವು ಮಾಡಿಬಿಟ್ಟು ಹೋಗ್ತಿರ್ಗ ಆಗ್ತಿರ್ಗ ಅದೇ ಕಡೆ ಅದೇ ಹೊಡೆದು ಮಾಡಿ ಅದೆಲ್ಲ ಗಿಲಾಬ್ ಹೋಗ್ಬಿಟ್ಟು ಒಳಗಡೆಗೆಲ್ಲ ನೀಟಾಗದು. ಯಾವ್ದು ಹೇಳು ಆ ಬೋರ್ ಹತ್ರದೆಲ್ಲ ಗಿಲಾಬು ಈ ಕಟ್ಟೆ ಗಿಟ್ಟೆಲ್ಲ ನೀಟಾಗಿ ಕಟ್ಟೆ ಹೊಡಿಬೇಡ. ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಸತೀಶ್ ಕೂಡ ಯಾವುದೋ ಪಾರ್ಟಿ ಕಾಲ್ ಮಾಡ್ತಾಯಿದ್ರು. ಅವ್ರ ಮನೆಗೆ ಹೋದರು. ಇಲ್ಲೇ ನಿಂತ್ಕೊಂಡು ನೋಡ್ಕೊ ಮಾಡ್ಕೊ ಅಂತ ನನಗೆ ಅಂಟಾಕ್ಬಿಟ್ಟು ನಾನು ಹೇಳ್ತಾ ಇದ್ದೆ ಏನಾದರೂ ಮಾಡ್ಬೋದು ಬೇಜಾರಿಲ್ಲ. ನಾನಂತೂ ಕೆಲಸಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಅಕ್ಕ ಟೀ ಬೇಕು ಟೀ ಮಾಡಿಕೊಡಿ ಅಕ್ಕ ಅಂತಲೂ ಕೂಡ ಕೇಳ್ತಾಯಿದ್ರು. ಸರಿ ಅವ್ರು ಕೇಳೋಕ್ಕೆ ಮುಂಚೆನೇ ನಾನೇ ಮಾಡಿಕೊಡ್ತೀನಿ ಅಣ್ಣ ಅಂತ ಹೇಳಿ. ನನಗೆ ಒಂದು ಬೇಜಾರು ಅಂತಂದರೆ ಮೇಲ್ಗಡೆ ನೀರು ತುಂಬಿಸ್ಕೊಂಡು ಆಮೇಲೆ ಇದು ಮಾಡಬೇಕಾಗಿತ್ತು, ಅಷ್ಟೇ ಬೇಜಾರು. ತಿನ್ನು ಇಡ್ಲಿ ತಿನ್ನು, ವಡೆನೂ ಆಮೇಲೆ ತಿನ್ನು. ಫಸ್ಟ್ ಇಡ್ಲಿ ತಿನ್ನು. ಚೆನ್ನಾಯ್ತೆ ಏಯ್ ಚೆನ್ನಾಯ್ತೆ. ಕಳ್ಳ ಆಮೇಲೆ ಎಲ್ಲ ಆಯಿತು. ಯಾವ ಪಾಪು ಬೇಡ, ಕಣ್ಣು ನೋವಾಗುತ್ತೆ. ತಿನ್ಕೊಡಿ. ಎಲ್ಲಿ ಪಾಪು? ತಿನ್ನು ಹಿಡಿ ಬೇಗ ಬೇಗ. ಅಲ್ಲೇ ಇಟ್ಬಿಡು. ಜಾಣ. ಹೌದು ಮೂಗುಗೆ. ಆಂಟಿಗೆ. ಪಾಪು ನಾನು ತಿಂಡಿ ತಿಂದು ಎದ್ದು ಪಾಪಗೂ ತಿಂಡಿ ತಿನ್ನಿಸಿ ಮತ್ತೆ ಕೆಳಗಡೆ ಬಂದೆ. ಅವ್ರು ಇನ್ನೂ ಸಿಮೆಂಟ್ ಕಲಿಸ್ತಾನೆ ಇದ್ದಾರೆ. ನಮ್ಮ ಮನೆ ಹತ್ರ ಯಾವುದೋ ಒಂದು ಕಾರ್ಯ ಇತ್ತು, ಅವರು ಕೂಡ ಫ್ರೆಂಡಲ್ಲಿ ನಮ್ಮ ಮನೆ ಹತ್ರನೇ ತಂದು ಹಾಕಿದ್ದಾರೆ. ಕೆಲಸದ ಟೈಮಲ್ಲಿ ಇದು ಒಂದು ಅಂತ ಅಂದ್ಕೊಂಡು, ಯಾಕಂದರೆ ಅಲ್ಲಿ ಸಿಮೆಂಟ್ ಕಲ್ಸೋಕ್ಕೂ ಆಗ್ತಾ ಇರಲಿಲ್ಲ. ಏನಾದರೂ ಸಿಮೆಂಟ್ ಕಲಸಿ ಒಂದು ಸ್ವಲ್ಪ ನೀರು ಜಾಸ್ತಿಯಾಗಿ ಆ ಕಡೆ ಹೋದರೆ ಅದಕ್ಕೂ ಜಗಳ ಬರ್ತಾರೆ. ಯಪ್ಪ ಇಂಥ ಅಕ್ಕಪಕ್ಕ ಜನಗಳಂಥ ಕಚ್ಚಡಗಳು ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತ ಅನಿಸುತ್ತೆ. ಈ ಮಕ್ಕಳು ಎಲ್ಲ ತೊಳೆದು ಗಚ್ಚು ಮಾಡಿದರು. ಸಿಮೆಂಟೆಲ್ಲ ಒಳಗಡೆ ಅಲ್ಲಿ ಇಲ್ಲಿ ಸಿಮೆಂಟ್ ಕಾಲಲ್ಲಿ. ಯಾರೋ ಪಾಪ ವಯಸ್ಸಾಗಿರೋ ತಾತನ ಕರ್ಕೊಂಬಂದಿದ್ದಾರೆ ಕೆಲಸಕ್ಕೆ. ಅವ್ರಿಗೆ ಗುದ್ಲಿ ಬಾಣಲಿ ಎತ್ತಕ್ಕೂ ಆಗ್ತಾಯಿರಲಿಲ್ಲ. ಸೊ ನಾನು ಅದನ್ನೆಲ್ಲ ಒಂದು ಕಡೆ ಗುಡಿಸಿ, ತಾತ ಬನ್ನಿ ಈ ಕಡೆ ನಾನು ತಳ್ಕೊಡ್ತೀನಿ, ಆ ಕಡೆ ಎಲ್ಲ ಹಾಕೋಬೇಡಿ, ಇಲ್ಲಿ ಜನಗಳು ಸರಿ ಇಲ್ಲ, ಜಗಳಕ್ಕೆ ಬರ್ತಾರೆ ಅಂತ ಹೇಳಿ ಆ ಮರಳು ಡಸ್ಟು ಎಲ್ಲನೂ. ಅಯ್ಯೋ ಬಿಡವ, ರೋಡ್ ಕಣವ, ಅದು ಗೌರ್ಮೆಂಟ್ ರೋಡು, ಯಾರೇ ಹಾಕವ ಜಗಳಕ್ಕೆ ಬರ್ತಾರೆ, ನಾನು ಮಾತಾಡ್ತೀನಿ ಬಿಡವ ಅವ್ರು ಅಂತಾರೆ ಗೈಸ್. ಬಟ್ ಆದರೆ ದಿನಾ ಬೆಳಗ್ಗೆ ವಾದಗಳು ವಿವಾದಗಳು ನಾವು ನೋಡೋದು, ನಾವು ಅವರಲ್ಲ. ಸೊ ಹಾಗಾಗಿ ಈಗ ಅವ್ರಿಗೆ ಟೀ ಕೂಡ ಮಾಡಿಕೊಂಡು ಕೆಳಗಡೆ ತೊಗೊಂಡು ಹೋಗ್ತಾಯಿದ್ದೀನಿ. ತಾತ ಇನ್ನೊಂಚೂರು ಹಾಕ್ಕೊಡ್ತೀನಿ ತಗೊಳ್ಳಿ, ಕುಡೀರಿ, ಹಾಕ್ಕೊಡ್ತೀನಿ. ನಿಮ್ಗೆ ಇನ್ನೊಂಚೂರು ಬೇಕಣ್ಣ? ಸರಿ ಆಯ್ತಾ ಸಕ್ಕರೆ ಸಪ್ಪೆನಾ ಹಾಕಿದ್ರ? ಇವಾಗ ಮೋಟ್ರು ಹಾಕಿದ್ರ? ಹಾಂ ರಿಪೇರಿ ಕೊಟ್ಟಿರೋನು ಬಿಚ್ಕೊಂಡವನ. ಅದೇ ಹೌದು. ಕೆಲಸನೂ ಗೊತ್ತು ನಿಮಗೆ, ಯಾವ ಕೆಲಸ ಗೊತ್ತಿಲ್ಲ ಅನ್ನಂಗಿಲ್ಲ. ಏನು ಗುರುವಣ್ಣ, ಎಲ್ಲ ಕೆಲಸನೂ ಗೊತ್ತು ನಿಮಗೆ ಅಂದೆ. ಹಿಂದೆಗಡೆದು ಟೈಲ್ಸ್ ಅಲ್ಲ, ಗಾರೆ ಗಾರೆ ಮಾತ್ರ. ಆಯ್ತು ಅವ್ವ ತೋರಿಸಿ ಗುರು ಫೋಟೋ ಒಂದು ಕಳಿಸಿದ್ರು. ಈಗ ಅದು ಮೋಟ್ರ್ ತೆಗೆದು ಬಿಡ್ತೀರಾ? ತೆಗೆದುಬಿಟ್ಟು ನೀರಿಗೆ ಅದೇ ಆಮೇಲೆ ಫಿಟ್ ಮಾಡ್ಕೋಬೇಕು. ಇದು ನೀರು ಬೇಕಲ್ಲ, ನಾನು ಮೇಲ್ಗಡೆ ಮನೆಯವ್ರಿಗಿಲ್ಲ.
ಆಯ್ತಲ್ಲ ಅಲ್ಲಿ ತುಂಬ ಜನಗಳು ನೋಡಿ ಆ ಸಿಮೆಂಟ್ ಕಲಿಸ್ತಾವ್ರೆ ಅಂತ ಗೊತ್ತು, ಅಲ್ಲೇ ಗಾಡಿ ತಗೊಬರ್ತಾರೆ. ಕಣ್ಣು ಕಾಣಲ್ಲ ಅಂತ, ಅದಕ್ಕೆ ನಾನು ಈ ಕಡೆ ಕಲಿಸ್ಕೊಳ್ಳಿ. ಹಾಂ, ಹಂಗೆ ಜನಗಳು ಹೇಳಿದ ಮಾತು ಹೇಳಿದ್ ಕೇಳೋದು ಇಲ್ಲ, ಗೊತ್ತೂ ಆಗಲ್ಲ ಅವ್ರಿಗೆ. ಅಲ್ಲಿ ಫೆಂಡಾಲು ಹಾಕವ್ರೆ, ಸಿಮೆಂಟು ಕಲಿಸ್ತವ್ರೆ, ತಿರ್ಗಾ ಹಂಗೆ ತಗೊಬತ್ತವ್ರೆ ಗಾಡಿನ. ಅದೆಲ್ಲ ಡಮ್ಮಿ ಐತೆ ಅಣ್ಣ, ಅದಕ್ಕೆ ಅಲ್ಲಿ ಕೊಡ್ತದೆ ನೋಡಿ ನಲ್ಲಿ ಹೊಡೆದ್ಬಿಟ್ಟ. ಏನು ಪ್ಯಾಚ್ ಕೆಲಸಗಳಿಗೂ ಮೊದ್ಲಾಗಿ ಮಾಡೋವಾಗಲೇ ನೀಟಾಗಿ ಐಡಿಯಾ ಮಾಡಿ ನಿಂತರ ಐಡಿಯಾದನ್ನು ಸಿಕ್ಬೇಕಾಯ್ತಾಗ ನಮ್ಗೆ ಐಡಿಯಾದನ್ನು ಸಿಕ್ಕಿಲ್ಲ. ಅವನೇನೋ ಗೊತ್ತು ಅನ್ಕೊಂಡು ಎಲ್ಲ ಮಾಡ್ದ ಹಾಳು ಮಾಡ್ದಲ್ಲ. ರಿಲೇಟಿವ್ ಕೊಟ್ಟಿದ್ದ ಕತೆ ಆಗೋದು. ಈ ಪೈಪ್ಗಳನ್ನ ಸ್ವಲ್ಪ ದಪ್ಪ ಪೈಪ್ ಹಾಕಬೇಕು. ನೋಡಿ ಯಾವ ಥರ ಲೀಕ್ ಆಗ್ತಾಯಿದೆ ಪೈಪು, ವಿತ್ ಪ್ರೂಫ್ ಸಮೇತ. ಇದನ್ನು ಓಪನ್ ಮಾಡೋಷ್ಟರಲ್ಲಿ ಇಡೀ ಗೋಡೌನ್ನೇ ಕೆಚ್ಚ ಗುಡ್ಡೆ ಹಾಕಿದ್ರು. ಏನೂ ಮಾಡೋಕ್ಕಾಗಲ್ಲ, 5-10 ಸಾವಿರ ಅಂತ ಕೈ ಹಾಕಿದ್ವಿ. ಲಕ್ಷದ ಮೇಲಾಯಿತು. ಈಗ ಹೊಸ ಮೋಟ್ರು, ಹೊಸ ಬೋರು ಎಲ್ಲ ಹೊಸದೇ ಹಾಕ್ಸಿದ್ವಿ. ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೋಸ್ಕರ ಅನ್ನ ತಿಳಿಸಾರು ಕೂಡ ಗೋಡೌನಲ್ಲಿ ಮಾಡಿ, ಮೊಸರು ಕೂಡ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀವಿ ಎಲ್ರಿಗೂ, ಜೊತೆಲಿ ಕೂತ್ಕೊಂಡು ಊಟ ಮಾಡಲಿ ಅಂತ. ಸತೀಶ್ ಕೂಡ ನಾನು ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿ ಅವ್ರ ಜೊತೆನೇ ಕೂತ್ಕೊಂಡು ಸತೀಶ್ ಕೂಡ ಊಟ ಮಾಡ್ತಾಯಿದ್ದಾರೆ. ಆ ಯಪ್ಪಂದು ಒಂದು ಬುದ್ಧಿ ಏನು ಇಷ್ಟ ಆಗುತ್ತೆ ಅಂತಂದರೆ, ಭೇದ ಭಾವ ಮಾಡಲ್ಲ. ಅವ್ರ ಕೆಲಸದವರು, ನಾವು ಓನರು, ಆ ರೀತಿ ಯಾವತ್ತೂ ಭೇದ ಭಾವ ಮಾಡಲ್ಲ. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರು. ನನಗಂತೂ ಊಟನೂ ಬೇಡ, ಏನೂ ಬೇಡ, ಈ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ನಾ ಪ್ರತಿಯೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಬರಲ್ಲ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್. ನೋಡಿ, ಡಸ್ಟು ಮತ್ತು ಜಲ್ಲಿ ಬೆಳಗ್ಗೆಯಿಂದ ನೋಡಿದ್ರಿ. ಒಂದು ಲೋಡ್ ಫುಲ್ ತರಿಸಿದ್ವಿ, ಇನ್ನೂ ಇಷ್ಟಿದೆ, ಅರ್ಧ ಅಷ್ಟೇ ಖಾಲಿಯಾಗಿರೋದು. ಅದೆಲ್ಲ ಗಲೀಜು ಸಿಮೆಂಟ್ ಮೂಟೆಗಳು. ಬನ್ನಿ ಏನೇನಾಗಿದೆ, ಎಷ್ಟಾಗಿದೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ನೀರೇ ಇಲ್ಲ ಗೈಸ್, ಕುಡಿಯೋಕ್ಕೆ ಇಷ್ಟು ನೀರಿದೆ ಅಷ್ಟೇ. ಅಂದರೆ ಎಮರ್ಜೆನ್ಸಿಗೆ ಅಂತ ಕೆಳಗಡೆ ತುಂಬಿಸಿಟ್ಟಿದ್ದಾರೆ. ಹೇಳ್ತಿರ್ತೀರಾ ಶ್ವೇತಕ್ಕ, ಗೋಡೌನ್ ಎಷ್ಟು ನೀಟು, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಾ, ಗೋಡೌನು ತುಂಬ ಚೆನ್ನಾಗಿದೆ, ಗೋಡೌನ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ. ಬಟ್ ಇವಾಗ ಬೇಜಾರು ಮಾಡ್ಕೊಬೇಡಿ, ನಾಳೆ ಫುಲ್ ಕೆಲಸ ಇದೆ, ಅದಕ್ಕೆ ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿ ಹೋಗಿದ್ದೀನಿ. ಎಲ್ಲ ಧೂಳು ಎಲ್ಲ ಒರೆಸಿದ್ದೀನಿ. ಆ್ಯಕ್ಚುಲಿ ನೋಡಿ, ಎಲ್ಲ ಒರೆಸ್ಬಿಟ್ಟು ಹೋದೆ ಬರೋ ನೀರಲ್ಲೇ. ಇಲ್ಲಿ ನಿಮಗೆ ಗೊತ್ತು, ಕಟ್ಟೆ ಇತ್ತು, ಅಲ್ಲಿ ಗ್ರೈಂಡರ್ ಇತ್ತು, ಜೊತೆಗೆ ಇಲ್ಲಿ ಒಂದು ಸ್ಲ್ಯಾಬ್ ಇಟ್ಕೊಂಡಿದ್ವಿ, ಮಿಕ್ಸಿ ಅದೆಲ್ಲ ಇಟ್ಕೊಂಡಿದ್ವಿ. ಇದು ಬೋರ್ದಾಯ್ತಾ. ಆ್ಯಕ್ಚುಲಿ ಇದು ಒಂದು ರಿಪೇರ್ ಅಂತ ಬಂದಿದ್ದು, ಇಷ್ಟೆಲ್ಲ ಅನಾಹುತ ಆಗಿದೆ ನೋಡಿ ಗೈಸ್. ಅದಕ್ಕೆ ಹೇಳೋದು, ಕೆಲಸನ ಗೊತ್ತಿರೋರಿಗೆ ಕೊಟ್ಟು ಮಾಡಿಸಿ ಅಚ್ಚುಕಟ್ಟಾಗಿ. ಇದರಿಂದ ನಾವು ಒಂದು ಒಳ್ಳೆ ಪಾಠನೇ ಕಲ್ತಿದ್ದೀವಿ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ, ಸಂಬಂಧಿಕರಿಗೆ ಕೆಲಸ ಕೊಡಬೇಡಿ. ಅವ್ರು ಎಂಥ ಥಿಕ್ಕೆಸ್ಟ್ ಕ್ಲೋಸೆಸ್ಟ್ ಸಂಬಂಧಿಕರಾಗಿದ್ದರೂ ಕೂಡ ಅವ್ರಿಗೆ ಕೊಡಲೇಬೇಡಿ ಗೈಸ್. ನಮ್ಮ ಅಡುಗೆ ಮನೆ ಪರಿಸ್ಥಿತಿ ನೀವು ನೋಡಿದ್ದೀರಾ. ಮನೇನು ಪ್ರತಿ ಸಲ ಹೀಗೆ ಆಗುತ್ತೆ, ನಿಮಗೆ ಗೊತ್ತು ಅದೆಲ್ಲ. ಇವಾಗ ನೋಡಿ, ನಾವು ಒಂದು ಅಂತ ಹೋಗಿ ಇಡೀ ಆ ಪೈಪ್ ಏನು ಕಾಣಿಸ್ತಾ ಇದೆ, ಇಡೀ ಲೀಕ್ ಆಗಿದೆ. ಅವರು ಇಷ್ಟು ದೊಡ್ಡ ಪೈಪ್ ಹಾಕೇ ಇರಲಿಲ್ಲ. 1 ಇಂಚ್ ಪೈಪು 1.5 ಇಂಚ್ ಹಾಕಿದ್ರೂ ಇಟ್ಸ್ ಓಕೆ ಆಗ್ತಿತ್ತು. ಅರ್ಧ ಇಂಚ್ ಪೈಪ್ ಹಾಕಿ ನಮಗಿಷ್ಟೆಲ್ಲ ವೇಸ್ಟ್ ಮಾಡಿ ಗೈಸ್, ನಂಬ್ತೀರಾ ಬಿಡ್ತೀರಾ, ನಾವು ಗೋಡೌನು ಗೃಹ ಪ್ರವೇಶ ಆಗಿ 6 ವರ್ಷ ಆಗಿದೆ ಅಷ್ಟೇ. 6 ವರ್ಷಕ್ಕೆ ಇಷ್ಟೆಲ್ಲ ಡ್ಯಾಮೇಜ್. ಬೆಳಗ್ಗೆ ಎಲ್ಲ ನಿನ್ನೆ ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ತೀರ ನೋಡಿ, ಇದೆಲ್ಲ ಪ್ರತಿಯೊಂದು ಒಡಿಸಿ ಕ್ಲೀನ್ ಮಾಡಿ ನೋಡಿ, ಎಲ್ಲ ಫಸ್ಟಿಂದ ಮಾಡಿಸಿದ್ದೀವಿ ಗೈಸ್. 1 ಅಡಿ ಮೇಲೆತ್ತಿಸಿದ್ದೀವಿ. ಯಾವುದು 1 ರೂಪಾಯಿಗೆ 2 ರೂಪಾಯಿಗೆ ಯಾವುದೂ ಆಗಲ್ಲ, ಅದು ನಿಮಗೆ ಗೊತ್ತಿರುತ್ತೆ. ನೋಡಿ ಗೈಸ್, ಎಲ್ಲ ಹೊಸ್ದಾಗಿ ಮಾಡಿಸಿದ್ದೀವಿ. ಇದನ್ನು ಕ್ಯೂರಿಂಗ್ ಆಗಬೇಕು. ಇವಾಗ ಸಂಜೆ ಮಾಡಿದ್ದಾರೆ. ವಾಟರ್ ಪ್ರೂಫ್ ಎಲ್ಲ ಹಾಕಿಸಿ ಒಳಗಡೆಗೆ ನೀಟಾಗಿ ಗಿಲವ್ ಮಾಡಿಸಿದ್ದು. ಬೇಜಾರು ಅಂದರೆ ಅಂತಿಂತ ಬೇಜಾರಲ್ಲ ಗೈಸ್, ಎಲ್ಲ ಸುಟ್ಟೋಗಿದೆ ಗೈಸ್. ಒಂದು ಪೈಪ್ ಲೀಕೇಜಿಂದ ನಮ್ಮದು ಅದೃಷ್ಟ ಚೆನ್ನಾಗಿತ್ತು ಹೇಳ್ಕೊಬೇಕು ಅಂದರೆ. ಗ್ರೌಂಡ್ ಆಗಿಲ್ಲ ನಮ್ಮ ಬೋರ್ ಆಗಲಿ, ನಾವೇನು ಒಳಗಡೆ ಮಿಷಿನ್ ಬಿಟ್ಟಿದ್ವಿ ಆ ಮಿಷಿನ್ ಆಗಲಿ, ಇಲ್ಲಿ ಒಂದು ಏನು ಇಟ್ಟಿದ್ವಿ ಮೋಟಾರ್, ಆ ಮೋಟಾರ್ ಆಗಲಿ, ನಮ್ಮ ಬೋರ್ ಆಗಲಿ, ಯಾವುದೂ ಗ್ರೌಂಡ್ ಆಗಿಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಏನಾದರೂ ಆಗಿದ್ದರೆ ವಯರಿಂಗ್ ಎಲ್ಲ ಸುಟ್ಟೋಗ್ತಿತ್ತು ಗೈಸ್.
ವಯರಿಂಗ್ ಎಲ್ಲ ಸುಟ್ಟೋಗಿ, ಯಾಕಂದರೆ ದಿನ ಬೆಳಗ್ಗೆ ಬಂದು ಅದನ್ನು ಆನ್ ಮಾಡ್ತಿದ್ದೋಳೆ ನಾನು. ಬೋರ್ನ ಆನ್ ಮಾಡೋದು, ಮೋಟ್ರನ್ನ ಹಾಕ್ತಿದ್ದಿದ್ದು ನಾನೇ. ಆಗಿದ್ದಿದ್ರೆ ನನಗೆ ಹಾಕಬೇಕಾಗಿತ್ತು. ಇಷ್ಟೆಲ್ಲ ನೀರು ಒಳಗಡೆ ಲೀಕ್ ಆಗಿ ಈ ರೀತಿ ಆದರೆ ಏನು ಮಾಡೋದು ಗೈಸ್, ಏನು ಮಾಡೋದು? ಇದಿಷ್ಟರ ಕತೆ ಇಷ್ಟೇ ಅಲ್ಲ, ಸಂಪಿಗೂ ಅಷ್ಟೇ ನೋಡಿ ಹೊಸದೇ ಕನೆಕ್ಷನ್ ಕೊಡಿಸಿದ್ವಿ. ಈಗ ಜಸ್ಟ್ ಅರ್ಧ ಗಂಟೆ ಆಗಿದೆ. ಸಂಪೆಲ್ಲ ಖಾಲಿ ಮಾಡಿ ಕನೆಕ್ಷನ್ ಕೊಟ್ಟಿದ್ದೀವಿ. ಬಟ್ ಅದಿನ್ನೂ ಕೆಲಸ ಇದೆ. ಏನಪ್ಪ ಕೆಲಸ ಅಂದರೆ ಇದಕ್ಕೆಲ್ಲ ವಾಟರ್ ಪ್ರೂಫ್ ಲೀಕೇಜ್ ಹೊಡಿಬೇಕು. ಇದನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಕ್ಲೀನ್ ಮಾಡಿಸಿದ್ದೆ. ಅವರು ಒಳಗಡೆ ಎಲ್ಲ ಹಿಡಿದು ಹತ್ತಿ ಗಾರೆ ಎಲ್ಲ ಬೀಳಿಸಿದ್ದಾರೆ, ಅದಕ್ಕೆ ಆ ರೀತಿ ಆಗಿದೆ. ನಾಳೆ ಬಂದು ಇನ್ನೂ ಫೈನಲ್ ಆಗಿಲ್ಲ, ಬರೀ ಮೋಟರ್ ಮಾತ್ರ ಹೊಸದು. ಇಲ್ಲಿಗೆ ಹಾಕಿರೋ ಮೋಟರ್ ಮಾತ್ರ ಹೊಸದು, ಹಳೆ ಮೋಟಾರು ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನೆಲ್ಲ ಒಳಗಡೆಗೆ ರೆಡಿ ಮಾಡಿ ನಾಳೆ ಇದು ಫೈನಲ್ ಆಗುತ್ತೆ. ನನಗೆ ದೊಡ್ಡ ಯೋಚನೆ ಅಂದರೆ ನಾಳೆ ಕೆಲಸ ಇದೆ ಗೋಡೌನಲ್ಲಿ. ನೋಡಿ ಇದನ್ನು ಇಡೋಕ್ಕೂ ನಮಗೆ ಪ್ಲೇಸ್ ಇಲ್ಲ. ಈ ರೀತಿ ನಾನು ತಕ್ಕ ಮಟ್ಟಿಗೆ ಎಲ್ಲ ಎತ್ತಿಟ್ಟು ಒಂಚೂರು ಓಡಾಡ್ಲಿಕ್ಕೆ ಜಾಗ ಬಿಟ್ಟು ಇದೇನಕ್ಕೆ ಇಲ್ಲಿ ಉಳಿಸ್ಕೊಂಡ್ವಿ ಅಂದರೆ ಇದನ್ನು ಒಳಗಡೆಗೆ ಡಂಪ್ ಮಾಡಬೇಕು. ಇದನ್ನು ಅಂದರೆ ಮಣ್ಣು, ಚೆನ್ನಾಗಿರೋ ಮಣ್ಣಿದು, ಈ ಮಣ್ಣನ್ನೇ ಒಳಗಡೆಗೆ ಹಾಕಿ ಮೇಲೆ ಪ್ಲಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಹಂಗೆ ಉಳಿಸ್ಕೊಂಡಿದ್ದೀವಿ. ಅದು ಬಿಟ್ಟರೆ ಆದಷ್ಟು ಕ್ಲೀನ್ ಮಾಡಿದ್ದೀನಿ ನಾನು. ಇದಿಷ್ಟು ಓಡಾಡೋ ಜಾಗ ಎಲ್ಲ ಗುಡಿಸಿ ಎಲ್ಲ ಮಾಡಿದ್ದೀನಿ. ನನಗೆ ನಾಳೆ ಕೆಲಸದ ಚಿಂತೆ, ನೀರಿನ ಚಿಂತೆ. ನೀವು ನೋಡಿದ್ರಲ್ಲ, ಅರ್ಧ ಟಬ್ ನೀರು ಬಿಟ್ಟರೆ ವಾಶ್ರೂಮ್ಗೆ ಹೋಗೋಕ್ಕೂ ನೀರಿಲ್ಲ ನಮಗೆ. ನೀರು ಇಲ್ಲದೇ ಇರೋಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದುಬಿಟ್ಟಿದ್ದೀವಿ. ಇದ್ರ ಒಳಗಡೆ ಬೋರ್ ಬಿಟ್ಟಿದ್ದೀವಿ ಗೈಸ್. ಈ ಪೈಪ್ ಲೈನ್ ಮುಖಾಂತರ ಬೋರು, ಇದಕ್ಕೂ ಹೊಸದು ಹಾಕ್ಸಿದ್ದೀವಿ. ಹೋದರೆ ಹೋಗಲಿ ಅಂತ ಅಂದ್ಬಿಟ್ಟು ನಾವು ತೊಗೊಂಡಾಗಲೇ ಸುಗುಣ ಮೋಟಾರ್ 24,000. ಇವಾಗೆಲ್ಲ ಹೊಸದೇ ಹಾಕ್ಸಿದ್ದೀವಿ. ಹಳೆ ಮೋಟಾರ್ ಏನೋ ಹೋಗಿತ್ತು, ಶಾರ್ಟ್ ಆಗಿ ವೈರಿಂಗ್ ಬಿಟ್ಟೋಗಿ ಹೋಗಿತ್ತು. ಇವಾಗ ನಾವು ಸಂಪ್ ಒಳಗಡೆ ಹಾಕಿದ್ದೀವಲ್ಲ, ಅದು ಹೊಸದು. ಇಲ್ಲಿ ನೋಡಿ, ಇದು ಹಳೇದು. ಅದು ಹೊಸದು ತಂದ್ವಲ್ಲ, ಅದರ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇದು ಸುಗುಣದೇ, 5 ವರ್ಷ ಆಗಿದೆ. ತುಂಬ ಚೆನ್ನಾಗಿ ಬಳಕೆ ಬಂತು, ಏನೂ ಪ್ರಾಬ್ಲಮ್ ಇಲ್ಲ. ಹೀಗಿದೆ ನನ್ನ ಪರಿಸ್ಥಿತಿ, ನಮ್ಮ ಗೋಡೌನ್ ಪರಿಸ್ಥಿತಿ. ಈಗ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ದೇವರೇ ಕಾಪಾಡಬೇಕು. ಅದೃಷ್ಟ ಚೆನ್ನಾಗಿತ್ತು ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದ ತಕ್ಷಣ ಹಾಕಿದಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ನನಗೇನಾರು ಆಗಿದ್ದಿದ್ರೆ ನಿಮ್ಮ ಶ್ವೇತಕ್ಕ ಅದೋ ಗತಿ. ವೆಂಕಟರಾಮ್ ಸ್ವಾಮಿ ಪಾದಾರವಿಂದ್ ಗೋವಿಂದ ಗೋವಿಂದ ಅಂದ್ಕೊಂಡು ಇಷ್ಟೊತ್ತಿಗೆ ಹೊಗೆ ಹಾಕಿಸ್ಕೊಂಡು ತಿರುಪತಿ ವೆಂಕಟೇಶ್ವರನ ಪಾದಕ್ಕೆ ಹೊರಟೋಗ್ಬಿಡ್ತಾಯಿದ್ದೆ. ಅದೃಷ್ಟ ಚೆನ್ನಾಗಿತ್ತು, ಏನೂ ಆಗಲಿಲ್ಲ. ಈಗ 5,000 10,000ದಲ್ಲಿ ಖರ್ಚಾಗ್ತಿತ್ತೇನೋ, ಈಗ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಎಲ್ಲ ಹೊಸದೇ ಹಾಕ್ಸಿದ್ದೀವಿ. ನೋಡೋಣ ಯಾವತ್ತು ಮುಗಿಯುತ್ತೋ ಏನೋ ಎತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಗಿಸ್ತಾರೆ. ನಾನು ಸತೀಶ್ ಬಂದರು ಅಂದ್ಕೊಂಡೆ. ಎಲ್ಲ ಹೊಸದೇ ಹಾಕ್ಸಿದ್ದೀವಿ. ಇದು ಒಂದು ಆಟೋಮೆಟಿಕ್ ಅದು ಫಿಟ್ ಮಾಡಬೇಕು. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಬರ್ತಾರೋ ಈ ಕೆಲಸಗಾರದ್ದು ಒಂದು ಗೋಳು. ಹೇಳಿ ಟೈಮ್ಗೆ ಇನ್ ಟೈಮ್ಗೆ ಯಾರೂ ಬರಲ್ಲ. ಪೀಸ್ ವರ್ಕಿನ ಕೆಲಸ ಅಂದರೆ ಯಾರೂ ಬರಲ್ಲ. ಎಲ್ಲ ಹೇಗೆ ಕೊಟ್ಟೋಗಿದೆ ಗೈಸ್, ಎಲ್ಲ ನೀಟಾಗಂತೂ ಮಾಡಿಲ್ಲ ಮಾಡೋರು. ಸಂಬಂಧದವ್ರಿಗೆ ಮನೆ ಕೊಟ್ಟು ಮನೆ ಕಟ್ಟಿಸ್ಕೋಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ರಿಕ್ವೆಸ್ಟ್. ದಯವಿಟ್ಟು ಸಂಬಂಧಿಕರಿಗೆ ಮಾತ್ರ ಮನೆ ಕೊಟ್ಟು ಮನೆ ರೆಡಿ ಮಾಡಿಸ್ಬೇಡಿ, ಮನೆ ಕೆಲಸ ಒಪ್ಪಿಸ್ಲೇಬೇಡಿ. ನಿಷ್ಠುರ ಆದರೆ ನಿಷ್ಠುರ ಸ್ಟಾರ್ಟಿಂಗೇ ಆಗ್ಬಿಡಿ, ಕೊನೆಯಲ್ಲಿ ಆಗೋ ಬದಲು. ನಮ್ಮ ಕಷ್ಟ ನಮಗೆ ಗೊತ್ತು. ಇವತ್ತಿನ ದಿನ ಕುಡಿಯೋಕ್ಕೂ ನೀರಿಲ್ಲದೆ ಪರದಾಡ್ತಾ ಇರೋ ನಮ್ಮ ಕಷ್ಟ ನನಗೆ ಮಾತ್ರ ಗೊತ್ತು. ಮಕ್ಕಳು ಕಟ್ಕೊಂಡು, ಮಕ್ಕಳು ವಾಶ್ರೂಮು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ನ? 100 ಇರ್ತವೆ. ಇನ್ನು 2 ಡೇಸ್ ಬೇಕು ಅದು ಸಂಪುದು, ಅದು ವಾಟರ್ ಪ್ರೂಫ್ ಎಲ್ಲ ಒಣಗಿ ಅದಕ್ಕೆ ನೀರು ತುಂಬಿ. ಅಲ್ಲಿ ತನಕ ನೀರು ಹೇಳೋದು ಈಸಿ, ಅನುಭವಿಸೋದು ತುಂಬ ಕಷ್ಟ ಅಲ್ವಾ? ಸ್ಟೇಟ್ಯೂನ್. ನಿಜವಾಗ್ಲೂ ಇವತ್ತಂತೂ ತುಂಬ ಬೇಜಾರು ಬಂದು ಹೋಗಿದೆ. ಸೊ ಅಡುಗೆ ಮಾಡೋಕ್ಕೂ ಆಗಲಿಲ್ಲ. ಹೋಟೆಲಿಂದ ಪಾರ್ಸಲ್ ತಂದು ಗೋಬಿ ಮತ್ತು ದೋಸೆ, ಸೊ ತಿಂದು ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿತ್ತು. ಸೊ ಏನೇನಾಗುತ್ತೆ ಏನು ಎತ್ತ ಅಪ್ಡೇಟ್ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇದೊಂದು ಸಿಂಪಲ್ ವ್ಲಾಗ್ ಆಗಿತ್ತು. ಹೇಗಿತ್ತು ವ್ಲಾಗ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಬೇಗ ರೆಡಿಯಾಗಲಿ ಅಂತ ಬ್ಲೆಸ್ ಮಾಡಿ, ವಿಶ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್, ಸಿ ಯು, ಲವ್ ಯು ಜಾಸ್ತಿ. ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.